ರೈತರ ಕಷ್ಟ ಎಷ್ಟಿದ್ದು ನೋಡು. ಎಷ್ಟಿದು 1 ತಿಂಗಳು ಬೆಳೆ ಪೈರ ಇದು. ಶುಂಠಿ ನಾಟಿ ಮಾಡಿ ಕುಮಾರ್ ಅವರು 1 ತಿಂಗಳು ಪೈರು ನಾಟಿ ಮಾಡಿದ್ದಾರೆ. ಈಗ ಶುಂಠಿಗೆ ಔಷಧಿಯನ್ನು ಸಿಂಪಡಿಸಿದ್ದಾರೆ ಅವರ ಜಮೀನಿನಲ್ಲಿ. ನೋಡಿ ಅವ್ರ ಕಷ್ಟ ಎಷ್ಟಿದೆ ಅಂತ ನೋಡಿ ಸ್ನೇಹಿತರೆ. ಭಾಳ ಶ್ರಮ ಬಿದ್ದು ಔಷಧಿಯನ್ನು ಹೊಡೆಯುತ್ತಿದ್ದಾರೆ. ಎಷ್ಟಿದು ಕಳ ಔಷಧಿ ಹೊಡೆಯಂಗಿಲ್ವಾ? ಹಾಂ ಶುಂಠಿ ಇದು ಬೆಳೆ ಬಂದಮೇಲೆ ಇದು ಪೈರೆಲ್ಲ ಊರಾಕ್ ಕೊಡ್ತಾ ಕಳೆ ಎಲ್ಲ ಈಗ ಹೊಡೆಯೋಕ್ಕಾಗಲ್ಲ. ಹ್ಞೂ ಶುಂಠಿ ಹಾಕದ 21 ದಿನಕ್ಕೆ ಕಳ ಔಷಧಿ. ಇದು ಹುಳುನ ಔಷಧಿ. ಓ ಹುಳು. ಓ ಗೆಡ್ಡ ತಿಂತವಲ್ಲ ಹುಳ ಪಳ ಮುದ್ರಕಂತದ ಎಲ್ಲ. ಚೆಂಚು ಪಳಿ ಬರ್ತದಲ್ಲ ಮುಂದಾಗಿ. ಲೇಬರ್ ಬದಲು ನೀನೇ ಒಂದು ಕೆಲಸ ಒಂದು ಆಳು. ಲೇಬರ್ಗೆ ಕೊಡ ದುಡ್ಡ ಅಲ್ಲೇ ಅಲ್ಲಿಗೆ ಯಾವ ಲೇಬರ್ ನಮ್ಮ ಕೊಡ್ಕೊಟ್ರ. ಅವ್ರ ಮೇಲೆ ಹೊಡ್ಕೊಂಡಿರ್ತಾರ. ಲೇಬರ್ ಹೊಡಿತಾರ ಹೊಡೆಯಲ್ಲ ಅಂತಲ್ಲ, ನೆನ್ಸ್ಗೆ ಹೊಡಿಬೇಕು. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಕೆಲ್ಸಕ್ಕೆ ಹೋದಾಗ ಏನು ನಂಬಿಟ್ಟು ಹೊಡೋದ ಹೇಳಪ್ಪ. ನಿಮ್ಮ ಶುಂಠಿ ಎಲ್ಲ ಕಡ್ದಿದ್ದ? ಹಾಂ ಬರ್ತದೆ ಈಗ. ಎಷ್ಟು ದಿನ ಆಯ್ತು ನಿಮ್ದು ಹಾಕಿ? ಈಗ ಇದರಲ್ಲಿ ಅರ್ಧ ಬರ್ತದ, ಇನ್ನೂ ಒಂದು 25 ಬೇಕು ಈ ಥರ ಆಗ್ಬೇಕಾರೆ. ನಾನು ಹಾಕಿದ ಮೇಲೆಲ್ಲ ಹಾಕೋದು ಇಲ್ಲ ನಿಮಗಿಂತ ಮುಂಚೆ, ನಿಮಗಿಂತ ಹಾಕಿದ ಮೇಲೆ ಹಾಕಿದ್ದು ನಿಂದೆ ಫಸ್ಟು. ಅದಕ್ಕೆ ಈ ವರ್ಷ ರೈಟ್ ಬತ್ತ ಅಂತ ನಿರೀಕ್ಷಣೆ ಅದ. ನಿರೀಕ್ಷಣೆ ಕೊಟ್ಬಿಟ್ಟಿದ್ದಾರೆ ಅಂತ ಶುಂಠಿ ಬೆಳೆ ಬತ್ತ ಅಂದ್ಬಿಟ್ಟು. ಹಾಂ ಹೇಳ್ಬಿಟ್ಟಾರ ವರದಿ ಹೇಳಾರ. ಎಲ್ಲ ಬೋರಲ್ಲಿ ನಿಂತೋಗ್ಬಿಟ್ಟವೆ. 10% ಬೋರ್ ನಿಂತವ. ಇನ್ನೂ ಕೆಲವು ಶುಂಠಿನೇ ಹಾಕಿಲ್ಲ ಅವರು. ನೋಡಿ ಸ್ನೇಹಿತರೆ, ಕುಮಾರ್ ಅವರು ಶುಂಠಿ ಹಾಕಿ ಒಂದು 21 ದಿನ ಆಗಿದೆ. ಈಗ ಔಷಧಿ ಹುಳ ಉಪ್ಪಟ ಎಲ್ಲ ತಿನ್ನಬಾರ್ದೇ ರೀತಿಯಲ್ಲಿ ಔಷಧಿ ಸಿಂಪರಣೆ ಮಾಡ್ತಾಯಿದ್ದಾರೆ. ನೀವು ಸಹ ಸಿಂಪರಣೆ ಮಾಡಿ ನಿಮ್ಮ ಬೆಳೆಗೆ. ಇವರು ಭಾಳ ಶ್ರಮಪಟ್ಟು ಶುಂಠಿ ಬೆಳೆಯನ್ನು ಮಾಡ್ತಾಯಿದ್ದಾರೆ. ಬೆಳೆ ಮಾರುಕಟ್ಟೆ ಬೆಲೆ ಸಿಗೋದು ಬಿಡೋದು ದೇವ್ರ ಇಷ್ಟ. ದೇವ್ರ ಮೇಲೆ ಭಾರ ಹಾಕಿ ಶ್ರಮಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ನೋಡಿ ಆತ್ಮೀಯ ಸ್ನೇಹಿತರೆ, ನೋಡಿ ಬೆಳಗ್ಗೆ ಸುಮಾರು ಎಷ್ಟು ಗಂಟೆಗೆ ಎದ್ರಿ ಕುಮಾರ್ ಅವರೇ? ಬೆಳಿಗ್ಗೆ 5 ಗಂಟೆ. ಈ ಔಷಧಿ ಪ್ರಾರಂಭ ಮಾಡ್ಬೇಕಾರೆ ಜಮೀನು ಬರ್ಬೇಕಾರೆ ಇವಾಗ ಶುಂಠಿಗೆ ಒಂದು ನೀರು ತಿರಿಬಿಟ್ಟು ಗೊಬ್ಬರ ಹಾಕ್ಬಿಟ್ಟು, ಗೊಬ್ಬರ ಹಾಕ್ಬಿಟ್ಟು ಒಂದು ನೀರು ತಿರಿಬಿಟ್ಟು, ಎರಡನೇ ಔಷಧಿ. ಇವಾಗ ಒಂದೆರಡು ದಿನ ನಾಳೆ ನೀರು ಬಿಡೋಗಿಲ್ವಲ್ಲ, ಒಂದೆರಡು ದಿನ ನೀರು ಸ್ಟಾಪ್ ಅಂದ್ರೆ ಹುಳ ಸಾಯ್ತದೆ. ಒಂದು 5 ಗಂಟೆಗೆ ಔಷಧಿ ಹೊಡ್ಬಿಟ್ಟು ನೀರು ಹೊಡ್ತು ಅಂತಂದ್ರೆ ಹುಳ ಸಾಯಲ್ಲ. ಈ ಬೇಲಿ ಕಳೆ ಎಲ್ಲ ಇದು ಆತಾಟಿ ಬರಲಿ. ಇದು ಬಿತ್ತನ ಕಟ್ಟಿಂಗ್ ಮಾಡ್ಬೇಕು, ಅದನ್ನ ಔಷಧಿ ಹೊಡಿಬೇಕು ಸೈಡು
ಹೊಡೆದಿದ್ದೇನೆ ಒಂದು ಪುನಃ ಕಡ್ದಾರ ಹ್ಞೂ ಇನ್ನೊಂದ್ಸಲ ರಿಪೀಟ್ ಬರುತ್ತೆ. ರಿಪೀಟ್ ಬತ್ತ ಹೊಡಿಬೇಕು ಅದು. ಅದೇ 4 ದಿಕ್ಕು ಬೇಲಿಗಳನ್ನೆಲ್ಲ ಕ್ಲೀನಾಗಿ ಸ್ವಚ್ಛತೆ ಮಾಡ್ಕೊಂಡ್ರೆ ಒಳಗಡೆ ಬಿತ್ತನೆ ಅವಾಯ್ಡ್ ಆಗೋಯ್ತೆ. ಬಲ ಬಲ ಇಷ್ಟ 100% ಬಿತ್ತನೆ ಅವಾಯ್ಡ್ ಆಗೋಯ್ತೆ. ಎಲ್ಲ ಇದು ನಂಜನಗೂಡಲೇ ತಂದದ ಔಷಧಿ. ಇಲ್ಲ ಕಸನಹಳ್ಳಿ ಕೂಡಲ್ವಾ ಹಾಂ ಹಾಂ ಕಡೆದ ಮೇಲೆ ಎಲ್ಲ ಹ್ಞೂ ಅದೇ ಒಳಗೆ ತ್ಯಾಮಾಂಶದಿಂದ ಹಿಂಗೆ ಮಳೆ ಆಯ್ತಲ್ಲ ಸಂಪೂರ್ಣವಾಗಿ. ಭರಣಿ ಮಳೆ ಒಂದು 4 ಮಳೆ ಆಗಿರೋ ಇವಾಗ ಆಗಿರೋದು. ನೂರ 4 ಮೂರ 3 ಮೂರು ಮಳೆ ಆಗೈತೆ. 3 ಮಳೆ. ಅದರಿಂದ 100% ತ್ಯಾಮ ಅದ. ನೀವು ಎಷ್ಟೇ ಬೋರ್ನ ನೀರು ಹಾಕಿದ್ರು ಸಹ 50% 40% ಇರೋದು ನೀರಾವರಿದು. ಮಳೆ ಅಷ್ಟು ಫುಲ್ ತ್ಯಾಮಾಂಶ ಬರಲ್ಲ. ಶ್ಯಾಮ ಅಲ್ಲ ಎತ್ತ ಎದಾಲು ಮಳ ಹಾಂ ಹಾಂ ಇದು ನಮ್ಮನ್ನ ಹ್ಞೂ ನಾಡೋದು ನಾವು ಹ್ಞೂ ಹ್ಞೂ ಕಾಳ ಏನೋ ಕಳೆದಿಲ್ವಾ ಕಡಿತಾ ಇದ ಅವ್ನಿಗೆ. ಇದೇ ಪಟ್ಟಲ್ ಹಾಕಿರೋದು ಹ್ಞೂ ಬಂದ್ಬಿಟ್ಟದ ಬಂದ್ಬಿಟ್ಟದ. ಕಡ್ದೆ ಇಲ್ಲ ಸರ ಸುಮ್ಮನೆ ಹಂಗಂತ ನಾವು ಹಾಂ ಬಂದದ ಅವ್ನಿಗೆ ಇಷ್ಟು ಇಯರ್ ಹೋಗಿ ನೋಡಿಲ್ಲ. ಆ ಕಡೆ ನೋಡ್ಕೊಬೋದು ವಿಚಾರ ರೌಂಡ್ ಹಾಕೊಂಡು. ಈಗ ನೀವು ಒಂದು ಬೆಳೆ ಮಾಡ್ಬೇಕಾದ್ರೆ ಒಂದು 10 ಜಮೀನಿಗೆ ಹೋಗಿ ಭೇಟಿ ನೀಡಬೇಕು. ಹಂಗಾದ್ರೆ ಈ ಬೆಳೆಯ ಮಾಹಿತಿ ಪಡಿಬೇಕಾದ್ರೆ ನಿಮ್ಗೆ ನಿಮ್ಮ ಜಮೀನಲ್ಲೇ ಕುಂತ್ಕೊಬಿಟ್ರೆ ಅವ ಯಾವ ಔಷಧಿ ಹೊಡೆದಿದ್ದನು, ನಾವು ಯಾವ ಔಷಧಿ ಹೊಡ್ಬೇಕು ಅಂದ್ಬಿಟ್ಟು ಅಳವಡಿಸ್ಕೋಬೇಕು. ಇಲ್ಲ ಯಾವುದೋ ಒಂದು ಔಷಧಿ ಅಂಗಡಿಯವ್ರು ಕೊಡ್ತಾರೆ ಅವ್ರ ದುಡ್ಡುಗೋಸ್ಕರ ತಗೊಬಿಟ್ರೆ ನಿಮ್ಮ ಬೆಳೆ ನಷ್ಟ ಆಗೋಯ್ತ. ಇದು ಬೋರ್ ಹೊಡಿಸಕ್ಕೆ ಹೋಗಿರೋದ್ಗ ಹ್ಞೂ